ಮಳೆಯ ಅವಾಂತರಕ್ಕೆ ಒಂದಲ್ಲ ಎರಡಲ್ಲ ಸಾಕಷ್ಟು ಸಕಲೇಶಪುರ ಭಾಗದಲ್ಲಿ ಮಳೆಯ ಅವಾಂತರ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ 75 ಈಗಾಗಲೇ ಎತ್ತಿನಹೊಳೆ ಸ್ಥಳದಲ್ಲಿ ನಾವು ಇರುವಂಥದ್ದು. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ಕ್ಕೆ ಕಟ್ಟಿದ್ದಂತಹ ತಡೆಗೋಡೆ ಸಂಪೂರ್ಣವಾಗಿ ಬಿದ್ದು ಹೋಗಿರುವಂತಹ ಘಟನೆ ನಾವು ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಇದು ಸಂಪೂರ್ಣವಾಗಿ ಅಂದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಗೆರೆ ಏನಿದೆ ಅಂದರೆ ಆ ಗುಡ್ಡ ಕುಸಿದ ಜಾಗ ಏನಿದೆ ಆ ಜಾಗವನ್ನು ಸಂಪೂರ್ಣವಾಗಿ ನೋಡ್ತಾ ಇದ್ದೀವಿ. ಇದು ಗುಡ್ಡ ಕುಸಿತಿರುವಂತಹ ಜಾಗ. ಆ ಗುಡ್ಡ ಕುಸಿದು ತಡೆಗೋಡೆ ಮೇಲೆ ಬಿದ್ದಿದೆ. ತಡೆಗೋಡೆ ಸಂಪೂರ್ಣವಾಗಿ ಸುಮಾರು 500 ಮೀಟರ್ಗಳಷ್ಟು ತಡೆಗೋಡೆ ಸಂಪೂರ್ಣವಾಗಿ ಕುಸಿದು ಹೋಗಿರುವಂಥದ್ದು. ಇದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅನ್ನುವ ಆರೋಪಗಳು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಸುಮಾರು ಇದು ಒಂದು ಭಾಗದಲ್ಲಿ ಮಾತ್ರ 500 ಮೀಟರ್ ಕುಸಿದು ಹೋಗಿರುವಂಥದ್ದು. ಸಾಕಷ್ಟು ಕಡೆಗಳ ಭಾಗದಲ್ಲಿ ಇದೇ ರೀತಿಯಾಗಿ ತಡೆಗೋಡೆ ಕುಸಿದು ಹೋಗಿದೆ. ಇದು ಅವೈಜ್ಞಾನಿಕವಾಗಿ ಮಾಡಿರುವಂತಹ ಕಾಮಗಾರಿ. ಜೊತೆಗೆ ಕಳಪೆಯ ದರ್ಶನ ಇಲ್ಲಿ ಸಂಪೂರ್ಣವಾಗಿ ಎದ್ದು ಕಾಣಿಸ್ತಾ ಇರುವಂತಹ ದೃಶ್ಯಗಳು ಕಾಣಸಿಗ್ತಾ ಇದೆ. ಸಂಪೂರ್ಣವಾಗಿ ಕಟ್ಟಿದಂತಹ ಅಂದರೆ ರಸ್ತೆಗೆ ಮಣ್ಣು ಬೀಳುತ್ತೆ ಅನ್ನುವ ಸೂಚನೆ ಹಿನ್ನೆಲೆಯಲ್ಲಿ ಇಲ್ಲಿ ತಡೆಗೋಡೆಯನ್ನು ಕಟ್ಟಲಾಗಿತ್ತು. ಈ ತಡೆಗೋಡೆ ಈಗ ಸಂಪೂರ್ಣವಾಗಿ ಬಿದ್ದು ಹೋಗಿದೆ. ಯಾಕಂತಂದರೆ ಇದನ್ನು ಕಟ್ಟಿ ಕೇವಲ 3 ತಿಂಗಳು ಮಾತ್ರ ಆಗಿಲ್ಲ. 3 ತಿಂಗಳ ಒಳಗೆ ಇನ್ನೂ ಮಳೆ ಆರಂಭವಾಗಿ 2 ದಿನಗಳಾಗಿದೆ. 2 ದಿನಗಳ ಹೊತ್ತಿಗೆ ಈ ಕಳಪೆಯ ಪ್ರದರ್ಶನ ಇಲ್ಲಿ ನೋಡ್ತಾ ಇರುವಂಥದ್ದು. ಜೊತೆಗೆ ಇದು ಯಾವಾಗ ಇಲ್ಲೊಂದು ಸ್ಲ್ಯಾಬ್ ಕೂಡ ಹಾಕಿದ್ದಾರೆ ಅಂದರೆ ನೀರು ಹರಿಲಿಕ್ಕೆ ಸಂಪೂರ್ಣವಾಗಿ ಮೇಲೆ ಬಿದ್ದಂತಹ ನೀರು ಹರಿಲಿಕ್ಕೆ ಇಲ್ಲಿ ಒಂದು ಚರಂಡಿ ಥರ ವ್ಯವಸ್ಥೆ ಮಾಡಿದ್ದಾರೆ. ಆ ಚರಂಡಿಯ ಒಳಗಡೆನೂ ಕೂಡ ಈಗಾಗಲೇ 500 ಮೀಟರ್ ತಡೆಗೋಡೆ ಏನಿದೆ ಅಂದರೆ ಅರ್ಧ ಕಿಲೋಮೀಟರ್ ತಡೆಗೋಡೆ ಸಂಪೂರ್ಣವಾಗಿ ಕುಸಿದು ಹೋಗಿರುವಂತಹ ಘಟನೆ ನಡೆದಿರುವಂಥದ್ದು. ಇದನ್ನು ಯಾವೆಲ್ಲ ರೀತಿಯಾಗಿ ಅಧಿಕಾರಿಗಳು ಸಮರ್ಥನೆ ಮಾಡಿಕೊಳ್ತಾರಾ ಅಥವಾ ಇಲ್ಲಿ ಕೆಲಸ ಮಾಡಿದಂತಹ ಗುತ್ತಿಗೆದಾರನಿಗೆ ಯಾವೆಲ್ಲ ರೀತಿಯಾಗಿ ಸೂಚನೆ ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಜೊತೆಗೆ ಇವತ್ತು ಸಾಕಷ್ಟು ಸಕಲೇಶಪುರ ಭಾಗದಲ್ಲಿ ಮಳೆಯ ಅವಾಂತರ ಕೂಡ ಸೃಷ್ಟಿಯಾಗಿದೆ. ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ಸಕಲೇಶಪುರದಲ್ಲಿ ಮಳೆಯ ಅವಾಂತರ ಹೆಚ್ಚಾಗ್ತಾ ಇದೆ. ಏನು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಕಳಪೆ ಕಾಮಗಾರಿಯ ಪ್ರದರ್ಶನ ಎದ್ದು ಕಾಣಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ TV5 ಸಕಲೇಶಪುರ.